ಘನತ್ಯಾಜ್ಯ ವಾಹನ ಚಾಲಕರಿಗೆ 3 ತಿಂಗಳಿಂದ ಸಂಬಳ ಬಾಕಿ ಉಳಿಸಿಕೊಂಡಿದ್ದಾರೆ. ಸಂಬಳ ಇಲ್ಲದೆ ಸಂಕಟಕ್ಕೆ ನೂರಾರು ಚಾಲಕರು ಸಿಕ್ಕಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ಹಗಲಿರುಳು ದುಡಿದ್ರೂ ಕೂಡ ಪಾಪ ಹಣ ಸಿಗ್ತಾ ಇಲ್ಲ ಅವ್ರ ಕೈಗೆ. ಘನತ್ಯಾಜ್ಯ ವಾಹನ ಚಾಲಕರಿಗೆ 3 ತಿಂಗಳಿಂದ ಸಂಬಳವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಸದ್ಯ ಸಂಬಳ ಇಲ್ಲದೆ ಪಾಪ ನೂರಾರು ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೋಡಿ. ಹಗಲಿರುಳು ದುಡಿದ್ರೂ ಕೂಡ ಪಾಪ ಅವರ ಕೈಗೆ ಹಣ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಸಮಸ್ಯೆ ಪರಿಹಾರಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರ ಮೊರೆ ಹೋಗಿದ್ದಾರೆ ಚಾಲಕರು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸದ್ಯ ಕಾರ್ಮಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸೋಕೆ ಕಾರ್ಮಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಿಬಿಎ ಬಿಲ್ ಬಂದ್ರೆ ಮಾತ್ರ ಸಂಬಳ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು ಉತ್ತರವನ್ನ ಕೊಡ್ತಾ ಇರುವಂತಹ ಆರೋಪ ಮಾಡಿದ್ದಾರೆ. ಜೊತೆಗೆ 8 ರಿಂದ 10 ಗಂಟೆ ದುಡಿದ್ರು ಕೂಡ ದುಡಿಸ್ಕೊಂತಾರೆ, 10 ಗಂಟೆ ಅದಕ್ಕೆ ಸಂಬಳ ಕೊಡಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಚಾಲಕರು ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡಿ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಶಾಲಾ ಶುಲ್ಕ ಇರುತ್ತೆ, ಅದು ಕಟ್ಟೋಕೆ ಹಣ ಇಲ್ಲ ಪಾಪ ಅವ್ರ ಹತ್ರ. ಹಾಗಾಗಿ ಕೆಲಸ ಬಿಟ್ಟು ಹೋಗಿ ಅಂತ ಗುತ್ತಿಗೆದಾರರು ನೇರವಾಗಿ ಹೇಳ್ತಾ ಇದ್ದಾರಂತೆ. ಈ ಆರೋಪವನ್ನ ಕೂಡ ಮಾಡಿದ್ದಾರೆ. ಸದ್ಯ ಸಿಲಿಕಾನ್ ಸಿಟಿಯನ್ನ ಸ್ವಚ್ಛವಾಗಿಡುವ ಕಾರ್ಮಿಕರ ಬದುಕು ಸಂಕಷ್ಟದಲ್ಲಿ ಮುಳುಗಿರುವಂತದ್ದು. ಸಂಬಳ ಪಾವತಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸದ್ಯ ಈಗ ಸರ್ಕಾರಕ್ಕೆ ಕಾರ್ಮಿಕರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಸದ್ಯ ಕಾರ್ಮಿಕರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನೋಡಿ. ಚಾಲಕರ ಸಮಸ್ಯೆಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಮೇಲೆ ಎಲ್ಲರ ಕಣ್ಣೆಟ್ಟಿದೆ. ಯಾಕಂತಂದ್ರೆ ಹಿಂದೆ ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಯಾವೆಲ್ಲ ಅಧಿಕಾರಿ ಆಫೀಸರ್ಸ್ ಕೆಲಸ ಮಾಡಿಲ್ಲ ಅವರನ್ನ ಹಿಡಿದು ಕೆಲಸ ಮಾಡಿಸಿ, ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸದಿಂದನೇ ತೆಗೆದು ಹಾಕ್ತಾ ಇದ್ರು. ಕೃಷ್ಣ ಬೈರೇಗೌಡ ಬಹಳ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ರು ಆಫೀಸರ್ ಕಡೆಯಿಂದ. ಹಾಗಾಗಿ ಸದ್ಯ ಈಗ ಇದ್ರ ಮೇಲೆ ಏನು ಆಕ್ಷನ್ ತಗೊಳ್ತಾರೆ ಅನ್ನುವಂಥದ್ದು ಎಲ್ಲರ ಚಿತ್ತ ಈಗ ಕೆವಿಜಿ ಮೇಲೆ ಇರುವಂಥದ್ದು. ಅದರ ಜೊತೆಗೆ ವೇತನ ಬಾಕಿ ವಿವಾದದಿಂದ ಸದ್ಯ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ ನೋಡಿ. ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡುವಂತಹ ಘನತ್ಯಾಜ್ಯ ವಾಹನಗಳ ಚಾಲಕರಿಗೆ ಅಂದ್ರೆ ಕಸ ತಗೊಂಡು ಹೋಗ್ತಾರಲ್ಲ ಚಾಲಕರು, ಅವರು ಪಾಪ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೆ, ಪರದಾಡ್ತಾ ಇದ್ದಾರೆ. ಹಗಲಿರುಳು ಪಾಪ ಅವರು ರಜೆ ಏನು ನೋಡಲ್ಲ, ಬೆಳಗಾದ್ರೆ ಬರ್ತಾರೆ ಮನೆ ಹತ್ರ, ಕಸ ನೀವು ಡಂಪ್ ಮಾಡಿರ್ತಾರೆ, ಎತ್ಕೊಳ್ತಾರೆ, ಹೋಗಿ ಕಸ ವಿಲೇವಾರಿ ಘಟಕಕ್ಕೆ ಹೋಗಿ ಹಾಕ್ತಾರೆ. 3 ತಿಂಗಳಿಂದ ಸಂಬಳ ಇಲ್ಲ ಅಂತಂದ್ರೆ ಅವ್ರದ್ದು ಬದುಕಿದೆ ರೀ, ಅವ್ರಿಗೂ ಸಂಸಾರ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಸಾಕಬೇಕು, ಅಡುಗೆ, ರೇಷನ್ನು, ಬಾಡಿಗೆ, ನೀರು ಬಿಲ್ಲು. ಅದು ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಸಾಮಾನ್ಯನ 30,000 ಇದ್ರೂ ಕೂಡ ಬದುಕೋದಕ್ಕೆ ಅಸಾಧ್ಯ. ಅಂಥದ್ರಲ್ಲೇ ನೀವು ಸಂಬಳ ಕೊಟ್ಟಿಲ್ಲ ಅಂದ್ರೆ ಪಾಪ ಅವ್ರು ಎಲ್ಲಿ ಹೋಗಬೇಕು? ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೊಂದಂತ ಕಾರ್ಮಿಕರು ಈಗ ಸಚಿವ ಕೃಷ್ಣ ಬೈರೇಗೌಡ ಮೊರೆ ಹೋಗಿದ್ದಾರೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಶಾಮೀಲಿನಿಂದಲೇ ನಮಗೆ ಈ ಪರಿಸ್ಥಿತಿ ಬಂದಿದೆ, ಅವರಿಂದಲೇ ನಮಗೆ ಈ ಪರಿಸ್ಥಿತಿ ಬಂದಿರೋದು. ತಕ್ಷಣ ಇಂಥ ಭ್ರಷ್ಟ ಗುತ್ತಿಗೆದಾರರನ್ನ ಬ್ಯಾನ್ ಮಾಡಿ ಅಂತ ಈಗ ಪೌರ ಕಾರ್ಮಿಕರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಕಡೆಗೆ ಜಿಬಿಎ ಇಂದ ಬಿಲ್ ಬಂದ್ರೆ ಮಾತ್ರ ಸಂಬಳ ಕೊಡ್ತೀವಿ, ಇಲ್ಲದಿದ್ರೆ ಇಲ್ಲ ಅನ್ನುವಂತಹ ಉಡಾಫೆ ಉತ್ತರವನ್ನ ಕೂಡ ಗುತ್ತಿಗೆದಾರರು ಅಂದ್ರೆ ಈ ಕಾಂಟ್ರಾಕ್ಟರ್ ಇವರು ಹೇಳ್ತಾ ಇರುವಂತದ್ದು. ಸದ್ಯ ದಿನಕ್ಕೆ 8 ರಿಂದ 10 ಗಂಟೆ ಕೆಲಸ ಮಾಡಿಸ್ಕೊಳ್ತಾರೆ. ಒಂದು ಬೆಳಗ್ಗೆ 4 ಗಂಟೆ ಅವ್ರ ಮನೆ ಬಿಟ್ಟರು ಅಂತಂದ್ರೆ ಬರೋದು ಮತ್ತೆ ಸುಮಾರು ಎಷ್ಟೋ ಹೊತ್ತು. ಹಾಗಾಗಿ ಇಷ್ಟೊತ್ತು ಕೆಲಸ ಮಾಡ್ತೀವಿ, ಗಾಡಿ ಓಡಿಸ್ತೀವಿ ನೋಡಿ. ಆ ಕಸ ನಾವು ಬರೀ ನಮ್ಮ ಮನೆಯಿಂದ ಕೆಳಗೆ ತಗೊಂಡೋಗಿ ಇಡೋದಕ್ಕೆ ಮೂಗ್ ಮುಚ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ಅಷ್ಟು ಹಸಿ ಕಸ, ಒಣ ಕಸ, ಸ್ಮೆಲ್ ಇರುವಂಥ ಕಸವನ್ನ ತಗೊಂಡೋಗಿ ಅವ್ರು ಡಂಪ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಪಾಪ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಂಥದ್ರಲ್ಲಿ ಇವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಎಂಥ ಪರಿಸ್ಥಿತಿ ಇದು? 3 ತಿಂಗಳಿಂದ 1 ರೂಪಾಯಿ ಕೂಡ ಸಂಬಳ ಕೊಟ್ಟಿಲ್ಲ ಅಂತೆ, ಮನೆ ಬಾಡಿಗೆ ಕಟ್ಟಿಲ್ಲ, ಓನರ್ ಆಚೆ ಹಾಕ್ತಾರೆ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಅರ್ಥದಲ್ಲೂ ಕೂಡ ಈಗ ಮಾತಾಡಿರುವಂಥದ್ದು. ಈ ಕುರಿತಂತೆ ಅಲ್ಲಿನ ಕಾರ್ಮಿಕರು ಮಾತನಾಡಿದ್ದಾರೆ ನಮ್ಮ ಫೋಕಸ್ ಟಿವಿ ಜೊತೆಗೆ. ಬನ್ನಿ ಏನು ಹೇಳಿದ್ದಾರೆ, ಏನು ಆರೋಪ ಮಾಡಿದ್ದಾರೆ ಕೇಳ್ಕೊಂಬರೋಣ. ಈ ಸ್ಮಾರ್ಟ್ ಸಿಟಿಗೆ ಬಂದಿರೋ ಉದ್ದೇಶ ಏನಂತಂದರೆ ಮೇಡಮ್, ವಾರ್ಡ್ ಸಂಖ್ಯೆ 100ರಲ್ಲಿ ಸರಿಸುಮಾರು 4 ತಿಂಗಳಿಂದ ಏನು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ 48 ಮಂದಿ ಪೌರ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟಿಲ್ಲ ಗುತ್ತಿಗೆದಾರರು. 2.5 ವರ್ಷ 3 ವರ್ಷಗಳಿಂದ ಗುತ್ತಿಗೆದಾರ ಶೋಭಾ ಪಾಂಡುರಂಗ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು, ಅವ್ರಿಗೆ ESI ಕಟ್ಟಿಲ್ಲ, PF ಕಟ್ಟಿಲ್ಲ, ಸಮಯಕ್ಕೆ ತಕ್ಕಂಗೆ ಏನು ವೇತನವನ್ನು ಕೊಡಲ್ಲ. ಇವರಿಗೆ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆ ಆ್ಯಕ್ಟಿನ ಪ್ರಕಾರ ಇವ್ರಿಗೆ ಬರಬೇಕಾಗಿರ್ತಕ್ಕಂಥ ವೇತನ ESI PF ಎಲ್ಲ ಕಟಾವಾಗಿ 19,696 ರೂಪಾಯಿ ವೇತನ ಬರಬೇಕು. ಅದರಲ್ಲಿ ಕೊಡೋದು ಇವರು ಗುತ್ತಿಗೆದಾರರು ಬರೀ 15,000 ಕೊಡ್ತಾರೆ ಮೇಡಮ್ನವ್ರೆ. ಆ 15,000ದಲ್ಲಿನೂ 3,000 ರೂಪಾಯಿಯಿಂದ 4,000 ರೂಪಾಯಿ ಡೀಸೆಲ್ಗೆ ಹೋದರೆ ಅವ್ರಿಗೆ ಉಳಿಯೋದು ಬರೀ 11,000ರಿಂದ 12,000 ರೂಪಾಯಿ ಮಾತ್ರ ಉಳಿತದೆ. ಆಮೇಲೆ ಈಗ 3-4 ತಿಂಗಳಿಂದ ವೇತನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರಿಸುಮಾರು ಏನು ಕರೇಗೌಡ ಸಾಹೇಬ್ ಇರ್ಬೋದು ಮತ್ತು ಸಂಬಂಧಪಟ್ಟ BSW ಮೇಲಿನ ಏನು AGM ಸಾಹೇಬ್ರಿಗೆ ಮತ್ತು DGM ರವರಿಗೆ ಎಲ್ಲ ಅಧಿಕಾರಿಗಳಿಗೂ ನಾವು ಇವ್ರ ಸಮಸ್ಯೆಗಳನ್ನು, ಇವ್ರ ಗೊಂದಲಗಳ, ಇವ್ರಿಗೆ ಆಗ್ತಾ ಇರ್ತಕ್ಕಂಥ ಏನು ಬರಬೇಕಾಗಿರ್ತಕ್ಕಂಥ ವೇತನ ಇದೆ ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ರೇನು ಸಹ ಇದುವರೆಗೂ ಯಾರು ಕೂಡ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಈ ತರ ಯಾಕೆ ಮಾಡಿದ್ರಿ ಸರ್ ಅಂದ್ರೆ, ಏನೋ ಟೆನ್ಷನ್ ಅಲ್ಲಿ ನಾವು ಸೈನ್ ಮಾಡಿದೀನಿ,
ಅಯ್ಯೋ ಅವ್ರು ಬರ್ತಾರೆ ಅರ್ಜೆಂಟಲ್ಲಿ, ಅಣ್ಣ ಸೈನ್ ಮಾಡಿ ಸರ್ ಅಂತಾರೋ. ನಾವು ಅದಕ್ಕೆ ಮಾಡಿದ್ದೀನಿ, ನನ್ಗೆ ಗೊತ್ತೇ ಇಲ್ಲ ಈ ಥರ ಫೋರ್ಜರಿ ಮಾಡಿದಿರ ಅಂತ ಹೇಳ್ತಾರೆ ಒಂದು AGM. ಅಂದರೆ ಸರ್ ಅವರು ನಾವು ಒಂದು 50 ಲಕ್ಷ ಚೆಕ್ ತಗೊಂಡು ಹೋಗ್ತೀವಿ, ಅವ್ರೇನ ಅದೇ ಥರ ಕಣ್ಣು ಮುಚ್ಕೊಂಡು ಏನೋ ಸೈನ್ ಮಾಡ್ತಾರಾ? ಇವಾಗ 3 ವರ್ಷದಿಂದ ಯಾರಿಗೆ ಅನ್ಯಾಯ ಆಗಿದೆ? ನಾವು ಹೋಗಿ ಕಂಪ್ಲೇಂಟ್ ಮಾಡಿದರೆ ಹೋದ ತಿಂಗಳು 29 ತಾರೀಕು ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತಿಗೆ 25 ದಿವಸ ಆಗಿದೆ. 25 ದಿವಸ ಆದ್ರೇನು AGM ಏನು ರೆಸ್ಪಾನ್ಸ್ ತಗೊಂತ ಇಲ್ಲ. ಶ್ರೀಧರ್ ಕೊಟ್ರೆ ಮೇಡಮ್, ರಾಜನಗರ ಕ್ಷೇತ್ರ ವಾರ್ಡ್ ನಂಬರ್ 100 ಸಾರಿ. ಅದಕ್ಕೋಸ್ಕರ ನಮ್ಮ ವರ್ಕರ್ಸ್ಗೆಲ್ಲ ಎಲ್ಲ 198 ವಾರ್ಡಲ್ಲಿ PF ESI ಕರೆಕ್ಟಾಗಿ ಕಟ್ಟಬೇಕಂತ ಮನವಿ ಮಾಡ್ಕೊತಾ ಇದ್ವಿ ಮೇಡಮ್. ಮೇಡಮ್ 3 ವರ್ಷದಿಂದ ಇದು ESI PF ವಿಷಯದಲ್ಲಿ ಶ್ರೀಧರ್ ಕೊಟ್ರ AGM ಅವರು ಫ್ರಾಡ್ ಮಾಡ್ತಿದ್ದಾರೆ. ಅದು ಹೆಂಗಂದ್ರೆ ಮೇಡಮ್, ಕಣ್ಣು ಮುಚ್ಕೊಂಡು ಸೈನ್ ಮಾಡಿದ್ದಾರೆ ಅವರು. ಗೊತ್ತಾ ಬಿಲ್ಲಲ್ಲಿ ಅವ್ರೇನೋ ಫ್ರಾಡ್ ಮಾಡ್ಕೊಂಡು ಬಂದು ಬಿಲ್ ಮುಂದೆ ಇಟ್ಟರೆ ಸೈನ್ ಮಾಡೋದು ಮೇಡಮ್. ಅದು ESI PF ಅದು ಫೋರ್ಜರಿ ಬಿಲ್ ಅವ್ರು ಮುಂದೆ ಇಟ್ಟಾಗ ಅವರು ಸೈನ್ ಮಾಡಿ ಕಳಿಸ್ತಾರೆ. ನಾವು ಕೇಳಿದಾಗ ಅವ್ರು ಏನಂತಾರೆ ಗೊತ್ತಾ, ನಾನು ಅರ್ಜೆಂಟಲ್ಲಿ ಇದ್ದೆ, ನಾನು ನೋಡ್ಕೊಂಡಿಲ್ಲ, ಬೈಮಿಟೆ ಮಾಡ್ಬಿಟ್ಟಿದ್ದೀನಿ ಅಂತೇಳಿ ಅವ್ರು ರೀಸನ್ ಕೊಡ್ತಿದ್ದಾರೆ. ಇದರಿಂದ ನಮ್ಗೆ ಎಲ್ಲ ಕಾರ್ಮಿಕರು ಮೋಸ ಆಗ್ತದೆ ಮೇಡಮ್. ಸೊ ದಯವಿಟ್ಟು ಒಳ್ಳೇದಾಗ್ಲಿ, ಇದು ಮಾಡ್ಕೊಡಿ. ಯಾರೋ ಅವ್ರು ಬೇರೆಯವ್ರು ತಿಂತಿದ್ದಾರೆ, ಇವ್ರು ಯಾರು ಹಾಕೊಂಡು ಬರ್ತಾ ಇಲ್ಲ ಅಮೌಂಟ್. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಯಶ್ರೀ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಯಶ್ರೀ, ಗಮನಿಸ್ತಾ ಇದ್ದೀವಿ ಪಾಪ ಗುತ್ತಿಗೆದಾರರು ಇವರ ಕಾಟದಿಂದ ಅಲ್ಲಿನ ಕಾರ್ಮಿಕರಿಗೆ 3 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಕೃಷ್ಣ ಬೈರೇಗೌಡ ಅವರು ಹಿಂದೆ ಕಂದಾಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಹೆಂಗ್ ಚಾಟಿ ಬೀಸ್ತಾ ಇದ್ರು, ಹೆಂಗ್ ಕೆಲಸ ಮಾಡಿಸ್ತಿದ್ರು, ಕೆಲಸ ಮಾಡಿಲ್ಲ ಅಂದ್ರೆ ಅವರನ್ನ ಆ ಕ್ಷಣವೇ ಕೆಲಸದಿಂದ ತೆಗೆದು ಹಾಕ್ತಾ ಇದ್ರು. ಸೊ ಹಾಗಾಗಿ ಈಗ ನಮ್ಮ ಕಾರ್ಮಿಕರು ಕೂಡ KBG ತನಕ ಹೋಗಿರುವಂತದ್ದು, ಅದು ಕೂಡ ಅಧಿಕಾರಿಗಳ ವಿರುದ್ಧ ಆರೋಪವನ್ನಗೊಳಿಸಿ KBG ಅವರ ನಿಲುವು ಏನಾಗಿರ್ಬೋದು ಮುಂದೆ? ಈಗ ಘನತ್ಯಾಜ್ಯ ಕಸಗಳ ವಾಹನ ಏನಿದೆ, ಈ ಚಾಲಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ಹೌದಂದ್ರೆ ಏನಂತ ಹೇಳಿದ್ರೆ 3-4 ತಿಂಗಳುಗಳಿಂದ ನಮ್ಗೆ ಸಂಬಳ ಆಗಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಕಚೇರಿಯಿಂದ ಕಚೇರಿಗೆ, ಅಧಿಕಾರಿಗಳ ಕಚೇರಿ ಇರ್ಬೋದು, ಗುತ್ತಿಗೆದಾರರ ಕಚೇರಿ ಇರ್ಬೋದು, ಈ ತರ ಅಲಿದಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಇದಕ್ಕೆ ಮುಖ್ಯ ನೇರ ಕಾರಣ ಗುತ್ತಿಗೆದಾರರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಗೆ ಈ ತರ ಸಮಸ್ಯೆ ಆಗಿದೆ, ಇನ್ನೂ ಸಂಬಳ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬಿಲ್ ತಂದ್ಕೊಡಿ, ಬಿಲ್ ತಂದಾದ್ಮೇಲೆ ನಿಮ್ಗೆ ನಾವು ಸಂಬಳ ಕೊಡ್ತೀವಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ ಈ ಗುತ್ತಿಗೆಯನ್ನ SLV ಟ್ರೇಡರ್ಸ್ ಅನ್ನೋರ ಪಡೆದುಕೊಂಡಿರ್ತಾರೆ. ಅಂದ್ರೆ 5 ತಿಂಗಳ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರ ಕಾರ್ಮಿಕರು ಅಲ್ಲಿನ CEO ಆದಂತಹ ಕರಿಗೌಡ ಅವರ ಗಮನಕ್ಕೆ ತರ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಯ್ತು ಸರಿಪಡಿಸ್ತೀನಿ, ಗುತ್ತಿಗೆ ರದ್ದು ಮಾಡ್ತೀನಿ ಅಂತ ಭರವಸೆಯನ್ನ ಕೊಡ್ತಾರೆ. ಆದ್ರೂ ಈವರೆಗೂ ಕೂಡ ಭರವಸೆ ಇನ್ನ ಈಡೇರಿಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ಪೌರ ಕಾರ್ಮಿಕರು ಈಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲು ಗುತ್ತಿಗೆದಾರರನ್ನ ಬ್ಯಾನ್ ಮಾಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಅಧಿಕಾರಿಗಳ ಹತ್ರ ಹೋದ್ರೆ ನಮಗೆ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಿಲ್ಲ, ಗುತ್ತಿಗೆದಾರರ ಪರವಾಗಿ ಅಧಿಕಾರಿಗಳು ಇದ್ದಾರೆ, ಹಾಗೇನೆ ಬಿಲ್ ಕೊಟ್ರೆ ಮಾತ್ರ ಇವರು ಸಂಬಳ ಕೊಡ್ತಾರೆ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಬಿಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಂಬಳ ಕೊಡಲ್ಲ. ಹಾಗೆ ನೀವು ಪೌರ ಕಾರ್ಮಿಕರಿಗೆ ಏನ್ ಮಾಡ್ತಿದ್ದಾರೆ, ನಾವಿವಾಗ ಗಾಡಿ ತಗೊಂಡು ಇಡೀ ಬೆಂಗಳೂರು ಸುತ್ತಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕ್ಲೀನ್ ಆಗಿರಲ್ಲ. ಹಾಗಾಗಿ ನಾವು ಕೈಯಿಂದ ದುಡ್ಡು ಹಾಕಿ ಡೀಸೆಲ್ ಹಾಕಿ ಇಷ್ಟು ದಿನ ಕೆಲಸ ಮಾಡಿದ್ದೇವೆ, ಇನ್ ಮುಂದೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಈ ತರ ನಮ್ಮ ಕೈಯಲ್ಲಿ ಕೈಯಿಂದ ದುಡ್ಡು ಹಾಕಿ ನಾವು ಬೆಂಗಳೂರನ್ನ ಸ್ವಚ್ಛ ಮಾಡುವಂತಹ ಕರ್ಮ ನಮಗೆ ಬಂದಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಒಟ್ಟಾಗಿ 3 ತಿಂಗಳ ಸಂಬಳ ಅಂತ ಹೇಳಿದ್ರೆ 50,000 ರಿಂದ 60,000 ರೂಪಾಯಿ ಪೆಂಡಿಂಗ್ ಇದೆ. ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮನೆಗೆ ರೇಷನ್ ಇಲ್ಲ ಅಂತ ಅನೇಕ ಸಮಸ್ಯೆಗಳನ್ನ ನಿನ್ನೆ ತಮ್ಮ ತೋಡಿಕೊಂಡಿದ್ದಾರೆ. ಈಗ ಕೊನೆಯದಾಗಿ ಸಚಿವ ಅಂದ್ರೆ ಕೃಷ್ಣ ಬೈರೇಗೌಡ ಅವರ ಮೊರೆ ಹೋಗಿದ್ದಾರೆ ಈ ಪೌರ ಕಾರ್ಮಿಕರು. ವಿದ್ಯಾ, ಹಾಗೆ ಇನ್ನೊಂದು ಪ್ರಶ್ನೆ ಜಯಶ್ರೀ, ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ DK ಶಿವಕುಮಾರ್ ಅವರ ಕೈಯಲ್ಲಿತ್ತು, ಆಗ ಇವ್ರಿಗೆ ಏನ್ ಸಮಸ್ಯೆ ಆಗ್ಲಿಲ್ಲ ಕಾರ್ಮಿಕರಿಗೆ. ಈಗ ಕೃಷ್ಣ ಬೈರೇಗೌಡ ಸಚಿವರಾದ್ಮೇಲೆ ಇಷ್ಟು ದೂರು ದುಮಾನಗಳನ್ನ ತಂದು ಹೇಳ್ತಿದಾರಲ್ಲ, ಆಗ ಯಾಕೆ ಹೇಳಲಿಲ್ಲ, ಅಥವಾ ಆಗ ಸಮಸ್ಯೆ ಇರ್ಲಿಲ್ವಾ? ಇಲ್ಲ, ಸಮಸ್ಯೆ ಇತ್ತು, ಇವ್ರು ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳು ಅವಾಗ್ಲೂ ಇದೇ ತರ ಉಡಾಫಿ ಉತ್ತರಗಳನ್ನ ನೀಡ್ತಾ ಇದ್ರು, ಇವಾಗ್ಲೂ ಕೂಡ ಇದೇ ತರ ಉತ್ತರಗಳನ್ನ ನೀಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಜಯಶ್ರೀ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಗಮನಿಸ್ತಾ ಇದ್ದೀರಾ ಪಾಪ ಅಲ್ಲಿನ ಕಾರ್ಮಿಕರು, ಕಸ ತೆಗೆಯುವಂಥ ಕಾರ್ಮಿಕರು, ಗಾಡಿ ಓಡಿಸುವಂಥ ಕಾರ್ಮಿಕರಿಗೆ 3 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ. ನೋಡಿ, ಅವ್ರಿಗೂ ಸಂಸಾರ ಇದೆ, ಮನೆ ಇದೆ, ಮನೆ ಜೀವನ ನಡೆಸಬೇಕು, ಇನ್ನಿಲ್ಲದ ಖರ್ಚು ವೆಚ್ಚಗಳು ಸಂಸಾರ ಅಂತಂದ್ರೆ ಬಂದೇ ಬರುತ್ತೆ. ಪಾಪ ಅವರ ಸ್ವಂತ ದುಡ್ಡನ್ನ ಎಷ್ಟು ಅಂತ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿನ ಬೇರೆ ಬೇರೆ ಬೀದಿಗಳಲ್ಲಿ ಸುತ್ತಿ ಕಸ ಎತ್ಬಿಟ್ಟು ಯಾಕೆ ಹಾಕಬೇಕು?
ನೀವು ದುಡ್ಡು ಕೊಟ್ರೆ, ನೀವು ಅದಕ್ಕೆ ಸಂಬಂಧಪಟ್ಟ ಫೆಸಿಲಿಟಿಯನ್ನ ಕೊಟ್ರೆ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಕಡೆಯಿಂದನೇ ಏನು ಇಲ್ಲ ಅಂತಂದ್ರೆ ಅವರು ಸಾಲ ಮಾಡಬೇಕು. ಆ ಸಾಲ ಸೂಲಾದ್ರೆ ಅವ್ರು ಹೆಂಗ್ ತೀರಿಸಬೇಕು? ಈ ಆಯಾಮದಲ್ಲಿ ಸದ್ಯ ಈಗ ಕೃಷ್ಣ ಬೈರೇಗೌಡ ಅವರಿಗೆ, ನಗರಾಭಿವೃದ್ಧಿ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರೆ ಕಾರ್ಮಿಕರು ಎಲ್ಲರೂ ಹೋಗಿ ಕೂಡ ಗುತ್ತಿಗೆದಾರರ ವಿರುದ್ಧ. ಇದು ಕೃಷ್ಣ ಬೈರೇಗೌಡ ಅವರು ಯಾವ ರೀತಿಯಾಗಿ ನಿಲುವು ತೆಗೆದುಕೊಳ್ತಾರೆ, ಅಧಿಕಾರಿಗಳನ್ನ ಅಮಾನತುಗೊಳಿಸ್ತಾರಾ ಅಥವಾ ಯಾವ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.